ಬೆಳ್ಳಿ ಬಂಗಾರ ಒಡವೆಗಳ ಜೊತೆ ಕಂತೆ ಕಂತೆ ಕಾಸು. ಅಂಬೇಡ್ಕರ್ ನಿಗಮ ಜಿಲ್ಲಾ ವ್ಯವಸ್ಥಾಪಕಿ ಮನೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಖಜಾನೆನೇ ಪತ್ತೆಯಾಗಿದೆ. ರೇಣುಕಾ ಸಾತರ್ಲೆ ಮನೆಯಲ್ಲಿ ಅಕ್ರಮ ಆಸ್ತಿ ಪತ್ತೆ. ಅಕ್ರಮ ಆಸ್ತಿ ಗಳಿಕೆಯ ಹಿನ್ನೆಲೆಯಲ್ಲಿನೇ ಲೋಕಾಧಿಕಾರಿಗಳು ಇವತ್ತು ರೈಡ್ ಮಾಡಿದ್ದು. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಇವತ್ತು ಲೋಕಾಯುಕ್ತ ರೈಡ್ ಆಗಿದೆ. ಅದರಲ್ಲಿ ಇದು ಬಂತು. ರೇಣುಕಾ ಸಾತರ್ಲೆ ಅಕ್ರಮ ಆಸ್ತಿ ಪತ್ತೆಯಾಗಿದೆ. 250 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಲಾಕರ್ನಲ್ಲಿರೋ ಚಿನ್ನ, 2 ಕೆಜಿ ಬೆಳ್ಳಿ, ದಾಖಲೆ ಇಲ್ಲದಂತಹ 10 ಲಕ್ಷ ಹಣ ಪತ್ತೆಯಾಗಿದೆ. ಮನೆಯಲ್ಲಿ 20 ರಿಂದ 50 ಸಾವಿರ ಬೆಲೆಯ 50 ವಾಚ್ಗಳು, 50 ವಾಚ್, ಸನ್ ಗ್ಲಾಸಸ್ಗಳು ಕೂಡ ಪತ್ತೆಯಾಗಿದೆ. ಇನ್ನು ಮಹಾರಾಷ್ಟ್ರದ ಸೋಲಾಪುರದಲ್ಲೂ ಕೂಡ ದುಬಾರಿ ಫ್ಲಾಟ್ ಇರೋದು ಗೊತ್ತಾಗಿದೆ. ಇದೆಲ್ಲವೂ ಕೂಡ ಅಕ್ರಮ ಅನ್ನುವಂಥದ್ದು ಸಾಬೀತಾಗಿದೆ. ಲೋಕ ರೇಡ್ನ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಬಿಲ್ಡಿಂಗ್ ಇದೆ, ಮನೆಗಳ ಆಸ್ತಿ ಪತ್ರ ಇದೆಲ್ಲವೂ ಕೂಡ ಸಿಕ್ಕಿರೋದು. ಇನ್ನು ರೇಣುಕಾ ಸಾತರ್ಲೆ ಮನೆಯಲ್ಲಿ ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ದೊಡ್ಡ ಖಜಾನೆನೇ ಸಿಕ್ಕಿದೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಅಕ್ರಮ ಅನ್ನೋದು ಈಗ ಸಾಬೀತಾಗ್ತಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಬೆಲೆ ಬಾಳುವ ವಸ್ತುಗಳು ಒಂದು ಕಡೆ, ಮತ್ತೊಂದು ನಗದು, ಕಂತೆ ಕಂತೆ ನೋಟುಗಳು ಸಿಕ್ಕಿದೆ ಮನೆಯಲ್ಲಿ. ರೇಣುಕಾ ಸಾತರ್ಲೆ ಮನೆಯಲ್ಲಿ ಶೋಧಕ್ಕೆ ಮುಂದಾಗ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಕಾರಣ, ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ದೂರುಗಳು ಕೇಳಿ ಬಂದಿತ್ತು. ಈ ದೂರಿನ ಮೇರೆಗೆ ಲೋಕ ಅಧಿಕಾರಿಗಳು ದಾಳಿಗೆ ಮುಂದಾಗ್ತಾರೆ. ಬೆಳ್ಳಿ ಬಂಗಾರ ಒಡವೆಗಳ ಜೊತೆಗೆ ಕಂತೆ ಕಂತೆ ಕಾಸು ಸಿಕ್ಕಿರೋದು. ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿಯಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ರು ರೇಣುಕಾ ಸಾತರ್ಲೆ ಮನೆಯಲ್ಲಿ ಶೋಧ ನಡೆಸಿದಂಥ ಸಂದರ್ಭದಲ್ಲಿ ಇದಿಷ್ಟೇ ಅಲ್ಲ, ನಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇರೋದನ್ನ ಹೊರತುಪಡಿಸಿದಂಗೆ ಒಂದಿಷ್ಟು ಬಿಲ್ಡಿಂಗ್ಗಳು, ಒಂದಿಷ್ಟು ಆಸ್ತಿ ಪತ್ರಗಳು ಕೂಡ ಅಕ್ರಮ ಅನ್ನೋದು ಸಾಬೀತಾಗಿದೆ.